ಹರಿಯಾಣದ ಫರೀದಾಬಾದ್ನಲ್ಲಿ ಪೊಲೀಸರು ದಾಳಿ ಮಾಡಿದ್ರು. ಫರೀದಾಬಾದ್ನ ಅಲ್ ಫಲ್ಹಾ ಕಾಲೇಜಿನಲ್ಲಿ ಶೋಧ ನಡೆಸಿದ್ದಾರೆ. ಶಂಕಿತ ಉಗ್ರ ಕಾರ್ ಚಲಾಯಿಸ್ತಾ ಇದ್ನಲ್ಲ ಉಮರ್, ಆತ ಇದೇ ಕಾಲೇಜಿನಲ್ಲಿ ಅಲ್ ಫಲ್ಹಾ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಕಾಲೇಜ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಆಪರೇಷನ್. ಈ ಸ್ಫೋಟಕ್ಕೇನಾದರೂ ಸಿದ್ಧತೆಗಳಲ್ಲಾದವಾ, ಈತನ ಹಿನ್ನೆಲೆ ಏನು, ಯಾರೊಂದಿಗೆ ನಂಟು ಹೊಂದಿದ್ದ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಶಂಕಿತರು ಯಾರ್ಯಾರು, ಇದೆಲ್ಲದರ ಬಗ್ಗೆ ತನಿಖೆ ನಡೆಸಬೇಕಾಗತ್ತೆ. ಸ್ಕೆಚ್ ಹಾಕಿದ್ಯಲ್ಲಿ ಈತನ ಹಿನ್ನೆಲೆ ಏನು, ಈ ಹಿಂದೆ ಯಾವುದೆಲ್ಲ ಅದು ಕಾರ್ಯಾಚರಣೆಗಳಲ್ಲಿ ಈತ ಭಾಗಿಯಾಗಿದ್ನ, ಇದೆಲ್ಲ ಆಯಾಮದಲ್ಲಿ ತನಿಖೆ ನಡೆಸಬೇಕಾಗತ್ತೆ. ಹಾಗಾಗಿಯೇ ಫರೀದಾಬಾದ್ನ ಅಲ್ ಫಲ್ಹಾ ಕಾಲೇಜಿನಲ್ಲಿ ಶೋಧ. ಇದಕ್ಕೆ ಸಂಬಂಧಪಟ್ಟಂತೆ ಆತನ ತಯಾರಿಯ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗತ್ತಾ, ಇದನ್ನೂ ಕೂಡ ಶೋಧ ನಡೆಸಲಾಗ್ತಾ ಇದೆ. ಹಲವು ಸ್ಥಳಗಳಲ್ಲಿ ತನಿಖಾ ತಂಡದಿಂದ ಆಪರೇಷನ್. ಹರಿಯಾಣದ ಫರೀದಾಬಾದ್ನಲ್ಲೇ ಸ್ಕೆಚ್ ಹಾಕಲಾಗಿತ್ತ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇದೆ. ಸಾವಿನ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. 20 ಜನರಿಗೆ ಗಾಯ ಆಗಿತ್ತು. ಸ್ಫೋಟದಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹಲವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಕೆಲವರನ್ನ ಆಸ್ಪತ್ರೆಗೆ ದಾಖಲಿಸುವ ಮಾರ್ಗ ಮಧ್ಯೆ ಜೀವ ತೆತ್ತಿದ್ರು. ಜೊತೆಗೆ ಚಿಕಿತ್ಸೆ ಪಡಿತಾ ಇದ್ದಂಥವರಲ್ಲೂ ಕೂಡ ಸಾವಿಗೀಡಾದಂತಹ ಪ್ರಕರಣ ನಡೆದಿದ್ದು 9ಕ್ಕೆ ಏರಿಕೆಯಾಗಿದೆ ಸಾವಿನ ಸಂಖ್ಯೆ. 20 ಜನರಿಗೆ ಗಾಯ ಆಗಿತ್ತು. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜನನಿಬಿಡ ಪ್ರದೇಶ ಅದು. ಕೆಂಪುಕೋಟೆಯ ಬಳಿಯಲ್ಲೇ, ಮೆಟ್ರೋ ಸ್ಟೇಷನ್ನ ಭಾಗದಲ್ಲೇ, ಆ ಸ್ಟೇಷನ್ ಬಳಿಯಲ್ಲಿ ಸಿಗ್ನಲ್ ಬಳಿ ಈ ಕಾರು ಮುಂದೆ ಸಾಗ್ತಾ ಇದ್ದಂತೆ ಸ್ಫೋಟ ಆಗತ್ತೆ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿರೋದು. ಜೊತೆಗೆ ಅನುಮಾನ ಏನಿದೆ ಅಂತಂದ್ರೆ ಹಲವು ಕಡೆಗಳಲ್ಲಿ ಸ್ಫೋಟ ಮಾಡುವಂಥ ಪ್ಲಾನಿಂಗ್ ಇತ್ತು. ಆದರೆ ಯಾವಾಗ ಸ್ಫೋಟಕಗಳನ್ನ ಕೂಡ ವಶಕ್ಕೆ ಪಡಿತಾರೆ, ದಾಳಿ ನಡೆಸ್ತಾರೆ, ಹಲವರ ಬಂಧನ ಆಗುತ್ತೆ, ಭಯಭೀತಗೊಂಡಂಥ ಈ ಶಂಕಿತ ಉಗ್ರ ಇಲ್ಲಿ ಸ್ಫೋಟ ಮಾಡದ್ನ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ CCTV ದೃಶ್ಯಾವಳಿಗಳನ್ನ ಪರಿಶೀಲಿಸ್ತಾ ಹೋದಾಗ 10 ವಿಚಾರಗಳ ಬೆಳಕಿಗೆ ಬರ್ತಾ ಇದೆ. I-20 ಕಾರು ಸ್ಫೋಟಗೊಂಡಿರೋದು. ಈ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಅಲರ್ಟ್, ಬೆಂಗಳೂರಿನಲ್ಲೂ ಕೂಡ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ ಏರ್ಪೋರ್ಟ್ನಲ್ಲೂ ಕೂಡ ಕಟ್ಟೆಚ್ಚರ. ಏರ್ಪೋರ್ಟ್ಗೆ ಬರೋ ಹೋಗೋ ವಾಹನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಸೀರಿಯಲ್ ಬ್ಲಾಸ್ಟ್ಗಳನ್ನ ಮಾಡುವಂಥದ್ದು ಈ ಉಗ್ರರ ಪರಿಪಾಠ. ಹಾಗಾಗಿಯೇ ಬಹಳ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಪ್ರಮುಖವಾದಂತಹ ನಗರಗಳಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಏರ್ಪೋರ್ಟ್ಗೆ ಬರೋ ಹೋಗೋ ವಾಹನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೆಚ್ಚುವರಿ ಶಸ್ತ್ರಸಜ್ಜಿತ CISF ನಿಯೋಜನೆಯಾಗಿದೆ. ಪೆಟ್ರೋಲಿಂಗ್ ಗಸ್ತು ಹೆಚ್ಚಳ ಆಗಿದೆ.